ಸ್ನೇಹಿತರೆ ನೋಡ್ರಿ, ನಮ್ಮ ಹಸುಗೆ ಏನಾಗ್ತೀವಿ ಅಂದರೆ ಈ ಥರ ಮುಸ್ಕಿನ ಜೋಳ ಬೆಳ್ಕೊಂಡು ನಮ್ಮ ಅಡಿಕೆ ತೋಟದೊಳಗೆ ಹಾಕ್ಕೊತೀವಿ. ಈಗ ಸುಮಾರು ಒಂದು ತಿಂಗಳು ಜೋಳ ಇನ್ನೇನು ತೆನೆ ಹೊಡೆಯುತ್ತೆ. ತೆನೆ ಹೊಡೆದ್ಮೇಲೆ ನಾವು ಸ್ವಲ್ಪ ದಿನ ಒಂದು ಸ್ವಲ್ಪ ಕಡ್ಡಿ ಬಲ್ತ ಮೇಲೆ ಸ್ವಲ್ಪ ತಡ್ತಾ ಚೆನ್ನಾಗಿ ಬರುತ್ತೆ ಮೇವಿಗೆ. ಆವಾಗ ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೊಯ್ಕೊಂಡು ಹಾಕ್ತೀವಿ. ನೋಡಿರಿ, ಚೆನ್ನಾಗೈತೆ, ಪರವಾಗಿಲ್ಲ. ಸ್ವಲ್ಪ ತೆಳ್ಳಗಾತು ಮುಸ್ಕಿನ ಜೋಳ, ಆದರೂ ಮೇವು ಚೆನ್ನಾಗಿದೆ, ರಸಭರಿತವಾಗಿದೆ, ಒಳ್ಳೆ ಚೆನ್ನಾಗಿದೆ. ಏನು ಚೆನ್ನಾಗಿದೆ, ಎಲ್ಲ ಒಳ್ಳೆ ಹಾಲು ಬರ್ತದೆ. ಹಾಲು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮುಸ್ಕಿನ ಜೋಳದ ಮೇವು ಹಾಕಿದ್ರೆ. ನಮ್ಮ ಅಡಿಕೆ ಗಿಡಗಳಿಗೆ ಕೂಡ ತಂಪಾಗಿರುತ್ತೆ. ಅಡಿಕೆ ಗಿಡಗಳಲ್ಲಿ ಮುಸ್ಕಿನ ಜೋಳ ಸೆಪ್ಪೆ ಹಾಕ್ಕೊಂಡು ಮೇಯಿಸೋದ್ರಿಂದ ಒಂದು ಬೆಳೆನೂ ಚೆನ್ನಾಗಿರುತ್ತೆ. ತೋಟದಾಗೆ ತನುವು ಇರೋದ್ರಿಂದ ತೋಟನೂ ಒಣಗಲ್ಲ, ಗಿಡಗಳು ಚೆನ್ನಾಗಿ ಬರ್ತದೆ. ಹಂಗೆ ಹಸುಗಳಿಗೆ ಮೇವು ಕೂಡ ಆಗ್ತದೆ. ಬುಡ ಸಿಗ್ತದಲ್ಲ, ನಾವು ಬುಡದಿಂದ ಮೇಲೆ ಕೊಯ್ಕತ್ತೀವಲ್ಲ, ಆ ಬುಡ ಕೂಡ ಗೊಬ್ಬರ ಆಗಿ ಮುಂದಿನ ಸಾರಿ ಜೋಳಕ್ಕೆ ಗೊಬ್ಬರ ಆಗ್ತದೆ. ರೈತರು ನೀವು ಕೂಡ ಸಸಿಗಳಲ್ಲಿದ್ದರೆ ಅಡಿಕೆ ಗಿಡಗಳ ಮೇವನ್ನು ಬೆಳ್ಕೊಳ್ಳಿ, ಚೆನ್ನಾಗಿರ್ತದೆ. ಹಸುಗಳನ್ನ ಸಾಕ್ಕೊಳ್ಳಿ, ಒಳ್ಳೆ ಆದಾಯ ಬರ್ತದೆ. ಸ್ವಲ್ಪ ಹಸಿ ಮೇವು ಇರೋದ್ರಿಂದ ಬೂಸ ಹೆಚ್ಚು ಬೇಕಾಗಲ್ಲ, ಹಂಗಾಗಿ ಸ್ವಲ್ಪ ಹಾಲು ಚೆನ್ನಾಗಿ ಕೊಡ್ತದೆ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಕಡ್ಡಿ ನೋಡಿ, ದಂಟು ಚೆನ್ನಾಗಿದೆ ಮೇವು ನೋಡಿ. ಸ್ನೇಹಿತರೆ, ನೀವು ಬೆಳ್ಕೊಳ್ಳಿ, ಚೆನ್ನಾಗಿರುತ್ತೆ.